ಸೊ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ದೋಸ್ತ ತಗೊಂಬಂದೇನು ಹೊಸ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ. ಫೆಬ್ರವರಿ ಎಂಡಲ್ಲಿದ್ದೀವಿ, ಮಾರ್ಚ್ ಇನ್ನೇನು ಸ್ಟಾರ್ಟ್ ಆಗಬೇಕು. ಬಿಸಿಲ ಬೆಂಕಿ ಥರ ಐತಿ. ಎಲ್ಲ ಕ್ರಾಪ್ಗಳು ಈ ಬೇಸಿಗೆದಾಗ ಬರೋಂಗಿಲ್ಲ. ಆದ್ರೆ ನಾನು ನಿಮ್ಗೆ 5 ಕ್ರಾಪ್ಗಳ ಬಗ್ಗೆ ಹೇಳ್ತೇನೆ. ಮಾರ್ಚ್ದಲ್ಲಿ ನೀವು ಪ್ಲಾಂಟೇಶನ್ ಮಾಡಿದ್ರು ಕೂಡ ಬೆಳೆ ಬರ್ತೈತಿ, ಜೊತೆಗೆ ದುಡ್ಡು ಕೊಟ್ಟು ಹೋಗ್ತೈತಿ. ಹೈ ಪ್ರಾಫಿಟೇಬಲ್ ಕೊಡುವಂಥ ಈ ಬೆಳೆಗಳು. ಸೊ ವಿಡಿಯೋನ ಎಂಡ್ ತಗೊಂಡು ನೋಡ್ರಿ ಯಾವ 5 ಬೆಳೆಗಳು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ನಂಬರ್ 5ದಾಗ ಐತಿ ಹೆಸರು ಕಾಳು, ಗ್ರೀನ್ ಗ್ರಾಮ್ಸ್ ಅಂತಲೇ ನಾವು ಇದನ್ನ ಕರಿತೇವೆ. ನಿಮ್ಗೇನಾದರೂ ಸ್ಟಡಿ ಇನ್ಕಮ್ ಬೇಕು, ಲೆಸ್ ರಿಸ್ಕ್, ಕಂಟಿನ್ಯೂಯಸ್ ಮಾರ್ಕೆಟ್ದಾಗ ಡಿಮ್ಯಾಂಡ್ ಇರುವಂಥದ್ದು ಎಂಥ ಬೆಳೆ ಏನಾದರೂ ನೀವು ನೋಡ್ತಿದ್ರಿ ಅಂದರೆ ಹೆಸರು ಕಾಳು ಭಾಳಷ್ಟು ಗ್ರೇಟ್ ಚಾಯ್ಸ್ ಆಗ್ತೈತಿ ಮಾರ್ಚ್ದಾಗ ಬೆಳೆಯೋಕ್ಕೆ. ಸೊ ಆಲ್ಮೋಸ್ಟ್ 25 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 35 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದು ಬಿಸಿಲಿದ್ದದ್ದು ಬೆಳೆಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ, ಆರಾಮಾಗಿ ಬರ್ತೈತಿ. ಸೊ ನಾವು ಪ್ರತಿ ಏಕರ್ಗೆ ಒಂದು ಸ್ವಲ್ಪ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಮಾಡೋದಾಯ್ತು ಅಂದರೆ ಒಂದು 30,000ದಿಂದ ಹಿಡಿದು ಒಂದು 60,000 ತನಕ ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಲೆಸ್ ರಿಸ್ಕ್ ಗ್ರೇಟ್ ಚಾಯ್ಸ್ ಅಂತಲೇ ಇದನ್ನು ನಾವು ಕರಿಬೋದು. ನೀವು ಒಂದು ವೇಳೆ ಏನಾದರೂ ಹೆಸರು ಕಾಳನ್ನು ಚಾಯ್ಸ್ ಮಾಡಿದ್ರಂದ್ರೆ. ನಂಬರ್ 4ಅಲ್ಲಿ ಆಯಿಲ್ ರಿಚ್ ಕ್ರಾಪ್ ಅಂತಲೇ ನಾವು ಕರಿಬೋದು ಸನ್ಫ್ಲವರ್ ಸೀಡ್ಸ್ನ. ಇದು ಡ್ರೈ ಏರಿಯಾಗ ಬೆಸ್ಟ್ ಸೂಟೇಬಲ್ ಆಗಿರುವಂಥ ಕ್ರಾಪ. 80 ದಿನದಿಂದ 100 ದಿನಗಳವರೆಗೆ ಬರ್ತೈತಿ. ತಾಪಮಾನ ಬಗ್ಗೆ ನೀವೇನಾದರೂ ನೋಡೋದಾಯ್ತು ಅಂದರೆ 25 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 35 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದ್ರೂ ಕೂಡ ಕ್ರಾಪ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬರೋಂಗಿಲ್ಲ, ಸೂಪರಾಗಿ ಬರ್ತಿದ್ದಿ ಕ್ರಾಪ. ಪ್ರಾಫಿಟ್ ಬಗ್ಗೆ ಏನಾದರೂ ಮಾತಾಡೋದಾಯ್ತು ಅಂದ್ರೆ ಸೊ ಆಲ್ಮೋಸ್ಟ್ ಪ್ರತಿ ಎಕರೆಗೆ ಒಂದು 40,000ದಿಂದ ಹಿಡ್ಕೊಂಡು ಒಂದು 80,000ವರೆಗೂ ಬರ್ತೈತಿ. 80,000 ಯಾವಾಗ ಎಕ್ದಮ್ ನಿಮ್ಮ ಬೆಳೆ ಸೂಪರಾಗಿ ಬಂದಾಗ, 40,000 ಓಕೆ ಎವ್ರೇಜ್ ಆಗಿ ಬಂದಾಗೂ ಕೂಡ 40,000ವರೆಗೂ ನೀವು ಅರ್ನ್ ಮಾಡ್ಬೋದು. ಸೊ ಡಿಮ್ಯಾಂಡ್ ಬಗ್ಗೆ ನೀವೇನಾದರೂ ಮಾತಾಡೋದೈತೆ ಅಂದರೆ ಆಯಿಲ್ ಸೀಡ್ಸ್ಗಳಿಗೆ ಕಂಟಿನ್ಯೂಯಸ್ ಆಗಿ ಮಾರ್ಕೆಟ್ದಾಗ ಡಿಮ್ಯಾಂಡ್ ಇದ್ದಿರ್ತೈತಿ. ಒಂದು ವೇಳೆ ನೀವೇನಾದರೂ ಸನ್ಫ್ಲವರ್ ಸೀಡ್ಸ್ನ ಬೆಳೆಯೋಕ್ಕೆ ಹೋದ್ರೆ ಅಂದ್ರೆ ದಿಸ್ ಈಸ್ ದ ಗ್ರೇಟ್ ಚಾಯ್ಸ್ ಅಂತಲೇ ನಾನು ಕರಿಬೋದು ಮಾರ್ಚ್ದಾಗ ನೀವೇನಾದರೂ ಬೆಳಿಬೇಕೈತಂದ್ರೆ. ಸೊ ಯಾವೆಲ್ಲ ರೈತರಿಗೆ ಕ್ವಿಕ್ ರಿಸಲ್ಟ್ ಬೇಕು, ಕ್ವಿಕ್ ರಿಸಲ್ಟ್ ಇನ್ ದ ಸೆನ್ಸ್ ಬೆಳೆ ಚೆನ್ನಾಗಿ ಬರಬೇಕು, ಸಂಗಟ ಅದಕ್ಕೆ ಪ್ರಾಫಿಟಬಿಲಿಟಿನೂ ಜಾಸ್ತಿ ಬೇಕು ಅಂತ ರೈತರಿಗೆ 3ನೇ ಬೆಳೆ ಸೂಟ್ ಆಗ್ತೈತಿ. ಏನಪ್ಪ ಅಂದ್ರೆ ಬೆಂಡೆಕಾಯಿ. ಯಾವತ್ತು ಮಾರ್ಕೆಟ್ದಾಗ ಹೈ ಡಿಮ್ಯಾಂಡಲ್ಲಿರುವಂಥ ಒಂದು ವೆಜಿಟೇಬಲ್. ಸೊ ಆಲ್ಮೋಸ್ಟ್ ಬೇಸಿಗೆ ದಿನಕ್ಕೆ ಬರ್ತೈತಿ. ನೀರಿನ ಪ್ರಮಾಣ ಒಂದು ಸ್ವಲ್ಪ ನೀರಿನ ಪ್ರಮಾಣ ಇದ್ದರೂ ಕೂಡ ಕಡಿಮೆ ನೀರಲ್ಲಿ ನಾವು ಚೆನ್ನಾಗಿ ಬೆಳೆಯನ್ನು ತೆಗಿಬೋದು. ನೀವು ತಾಪಮಾನದ ಬಗ್ಗೆ ಏನಾದರೂ ಮಾತಾಡೋದಾಯ್ತಂದ್ರೆ ಸೊ ಆಲ್ಮೋಸ್ಟ್ 20 ಡಿಗ್ರಿ ಸೆಲ್ಸಿಯಿಂದ ಹಿಡಿದು 35 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಇತ್ತಂದ್ರೂ ಕೂಡ ಈ ಬೆಳೆ ಬರ್ತಿದ್ದಿ. ಹಾರ್ವೆಸ್ಟಿಂಗ್ ಟೈಮ್ 45 ದಿನದಿಂದ ಹಿಡಿದು 60 ದಿನ ತನಕ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು. 60ನೇ ದಿನದ ತಕ್ಕನ ಆತಲ್ಲ, ಮಲ್ಟಿಪಲ್ ಟೈಮ್ಸ್ ನೀವು ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ಸೊ ಹಂಗಿದ್ಮೇಲೆ ಪ್ರತಿ ಎಕರೆಗೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ನೀವೇನಾದರೂ ನೋಡೋದಾಯ್ತಂದ್ರೆ ಸೊ ಆಲ್ಮೋಸ್ಟ್ ಒಂದು 60,000ದಿಂದ ಹಿಡ್ಕೊಂಡು 1 ಲಕ್ಷ 1.5 ಲಕ್ಷದವರೆಗೂ ಅರ್ನ್ ಮಾಡಿದಂಥ ರೈತರು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರು. ಮಾರ್ಚ್ದಾಗ ಈ ಬೆಳೆನೂ ನಿಮ್ಗೆ ಸಖತ್ತಾಗಿ ಹೆಲ್ಪ್ ಮಾಡ್ತೈತಿ, ಕನ್ಸಿಡರ್ ಮಾಡ್ಬೋದು ಇದನ್ನ. ಬೇಸಿಗೆ ದಿನದಾಗ ಹೈ ಡಿಮ್ಯಾಂಡ್, ಹೆಚ್ಚು ಪ್ರಾಫಿಟ್ ಕೊಟ್ಟು ಹೋಗುವಂಥ ಹಣ್ಣುಗಳು ಕೂಡ ಬರ್ತಾವೆ. ಆ ಹಣ್ಣಲ್ಲಿ ಒಂದು ಹಣ್ಣು ಅಂದ್ರೆ ಮಾಸ್ಕ್ ಮೆಲನ್ ಅಂತಲೇ ನಾವು ಕರಿತೇವೆ, ಕನ್ನಡದಾಗ ಕರ್ಬೂಜ ಅಂತ ಕರಿತೇವೆ. ಇಲ್ಲಿ ಕಾಣಿಸುತ್ತಿತ್ತಲ್ಲ, ಇದು ಹಣ್ಣು. ಸೊ ಈ ಹಣ್ಣಿನ ಬೆಳೆ ಏನಾದರೂ ನೀವು ಮಾಡಿದ್ರೆ ಅದು ಆಲ್ಮೋಸ್ಟ್ 3 ತಿಂಗಳ ಅಂದ್ರೆ 75 ಡೇಸ್ ಟು 100 ಡೇಸ್ ಒಳಗೆ ಬರುವಂಥ ಬೆಳೆ. ಪ್ರಾಫಿಟಬಿಲಿ ಅಂತೂ ಫುಲ್ ಐತಿ. ಯಾಕಂದ್ರೆ ಬೇಸಿಗೆ ದಿನದಾಗ ಈ ಹಣ್ಣುಗಳನ್ನು ಭಾಳಷ್ಟು ಕನ್ಸಂಪ್ಷನ್ ಮಾರ್ಕೆಟ್ದಾಗ ಇರ್ತೈತಿ. ಮಾರ್ಕೆಟ್ದಾಗ ಡಿಮ್ಯಾಂಡ್ ಇತ್ತಂದ್ರೆ ರೊಕ್ಕ ಬರ್ತಾವೆ. ಎಷ್ಟು ಬರ್ಬೋದು ಅಂದಾಜ ನೀವೇನಾದರೂ ನೋಡೋದಾಯ್ತಂದ್ರೆ ಸೊ ಅರೌಂಡ್ ಬೆಳೆ ಎಲ್ಲ ಚೆನ್ನಾಗಿ ಬರ್ತಂದ್ರೆ ಪ್ರತಿ ಎಕರೆ ನಾವು 1 ಲಕ್ಷಕ್ಕಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಬೆಳೆ ಅಂತ. ಸೊ 3 ತಿಂಗಳ ಬೆಳೆ ಐತಿ. ಈ ಬೆಳೆನ ನೀವು ಮಾರ್ಚ್ದಾಗ ಏನಾದರೂ ಪ್ಲಾಂಟೇಶನ್ ಮಾಡಿರಂದ್ರೆ ಅಪ್ ಟು ನಿಮ್ಗೆ ಮೇ ಎಂಡ ಅಥವಾ ಜೂನ್ ಫಸ್ಟಲ್ಲಿ ಹಾರ್ವೆಸ್ಟಿಂಗ್ ಬರ್ತಿದ್ದಿ, ಆವಾಗ ಕೂಡ ಬಲ್ಲೆ ಆಗ್ಬೋದು. ಸೊ ಈ ಬೆಳೆನ ನೀವು ಕನ್ಸಿಡರ್ ಮಾಡ್ಬೋದು. ಯಾವ ಹೊಲದಲ್ಲಿ ಮಣ್ಣು ಫಲವತ್ತತೆ ಆಗಿರ್ತೈತಿ ಅಲ್ಲಿ ಬೆಳೆಗಳೆಲ್ಲ ಚೆನ್ನಾಗಿ ಬರ್ತಾವೆ ಅನ್ನೋದು ಕಾಮನ್ ಸೆನ್ಸ್ ಅಂತಲೇ ನಾವು ಕರಿಬಹುದು. ಆದರೆ ನಮ್ಮ ಹಿರಿಯ ರೈತರು, ನಮ್ಮ ಹಿರಿಕರು, ನಮ್ಮ ಅಜ್ಜ ಏನು ಮಾಡ್ತಿದ್ರು ಅಂದರೆ ಬೇಸಿಗೆಗಾಲದಲ್ಲಿ ಈ ಹೊಲಗಳನ್ನು ಈ ಥರ ಬಿಟ್ಬಿಡ್ತಿದ್ರು. ಯಾಕಂದ್ರೆ ಒಂದು ಸ್ವಲ್ಪ ಬಿಸಿಲು ಬಡಿಲಿ, ಅದಕ್ಕೆ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋಕ್ಕೆ ಬಿಸಿಲಿನ ಕೂಡ ಅವಶ್ಯಕತೆ ಅಷ್ಟೇ ಐತಿ. ನೀವು ಕಂಟಿನ್ಯೂ ಬೆಳೆಯಿಂದ ಮಾಡಿದ್ರಂದ್ರೆ ನಿಮ್ಮ ಮಣ್ಣು ಬಂಜರಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಿದ್ದಿ. ಸೊ ಅದಕ್ಕೋಸ್ಕರ 1 ತಿಂಗಳು ಅಥವಾ 2 ತಿಂಗಳು ಜಾಸ್ತಿ ಆಯ್ತಂದ್ರೆ ಬೇಸಿಗೆಯಲ್ಲೇ ಆಲ್ಮೋಸ್ಟ್ ಎಲ್ಲ ನೇಗ್ಲ ಹೊಡೆದು ಈ ಥರ ರೂಟ್ರ್ ಹಾಕಿ ಬಿಡಬೇಕಾಗ್ತೈತಿ. ಒಂದು ವೇಳೆ ನೀವೇನಾದರೂ ಅಷ್ಟು ಅಫೋರ್ಡ್ ಮಾಡ್ತೀರಿ, ನನಗೆ ಕ್ರಾಪ್ ಮೇಲೆ ಕ್ರಾಪ್ ತೊಗೊಳ್ಳೋದು ಬೇಡ ಅಂತ ಇದ್ರಂದ್ರೆ ಬೆಸ್ಟ್ ಚಾಯ್ಸ ನಿಮ್ಮ ಮಾರ್ಚ್ದಾಗ ಅಥವಾ ಫೆಬ್ರವರಿ ಎಂಡಿಗೆ ನಿಮ್ದು ಯಾವುದಾದ್ರು ಕ್ರಾಪ್ ಇತ್ತಂದ್ರೆ ಹೋಯ್ತಂದ್ರೆ ನೇಗ್ಲ ಹಾಕ್ರಿ ಮತ್ತು ಅಪ್ ಟು ಒಂದು 2 ತಿಂಗಳು ನೆಲ ಒಣಸಾಕ ಬಿಟ್ಬಿಡ್ರಿ. ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್. ಯಾಕಂದ್ರೆ ಬರುವಂಥ ಮಳೆಗಾಲಕ್ಕೆ ನೀವು ಯಾವುದೇ ಬೆಳೆ ಮಾಡಿದ್ರಂದ್ರೆ ಬೆಳೆ ಚೆನ್ನಾಗಿ ಬರ್ತೈತಿ. ನಂಬರ್ 1ದಾಗ ಎಕ್ಸ್ಪೆಕ್ಟ್ ನೀವು ಮಾಡತ್ತೀರಿ, ಎಸ್ ಅಫ್ಕೋರ್ಸ್ ಕಲ್ಲಂಗಡಿ ಹಣ್ಣಿನ ಬೆಳೆ.
ಬೇಸಿಗೆ ದಿನದಾಗ ಫುಲ್ ಡಿಮ್ಯಾಂಡ್ದಾಗ ಇರ್ತೈತಿ. ಎಂಥ ಬೆಕ್ಕಂತ ತಾಪಮಾನದಾಗ ಬರ್ತೈತಿ. ಈ ಬೆಳೆಗೆ ಎಷ್ಟು ಬಿಸಿಲು ಇರ್ತೈತಿ ನೋಡು ಅಷ್ಟು ಬೆಳೆ ಚೆನ್ನಾಗಿ ಬರ್ತೈತಿ. ಸೊ ಹಂಗಿದ್ಮೇಲೆ ಆಲ್ಮೋಸ್ಟ್ ಒಂದು 30-35 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಹೋಯ್ತಂದ್ರೂ ಈ ಬೆಳೆಗೆ ಏನು ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ, ಬೆಳೆ ಚೆನ್ನಾಗಿ ಬರ್ತೈತಿ. ಸೊ ಆಲ್ಮೋಸ್ಟ್ ಎಷ್ಟು ದಿನಕ್ಕೆ ಬರ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಒಂದು 3 ತಿಂಗಳದ ಕ್ರಾಪ್ ಐತಿ. 80 to 90 ಡೇಸಲ್ಲಿ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಪ್ರತಿ ಎಕರೆಗೆ ಕಡಿಮೆ ಅಂದ್ರೂ 1 ಲಕ್ಷ ಮಿನಿಮಮ್, ಮ್ಯಾಕ್ಸಿಮಮ್ ಅಂದ್ರೂ 1-1.5 ಲಕ್ಷದವರೆಗೂ ಆರಾಮ್ಸರಿ ನಿಮ್ಗೆ ಈ ಪ್ರಾಫಿಟ್ ಕೊಟ್ಟು ಹೋತೈತಿ. ಬೆಳೆ ಎಲ್ಲರೇ ಚೆನ್ನಾಗಿ ಬತ್ತಂದ್ರೆ. ಯಾವ ಮಣ್ಣಾಗ ಬರ್ತೈತಿ? ಆಲ್ಮೋಸ್ಟ್ ಎಲ್ಲ ಥರದ ಮಣ್ಣಾಗ ಇದು ಬರ್ಬೋದು. ಬಟ್ ಏನಂದ್ರೆ ಮಣ್ಣಲ್ಲಿ ಒಂದು ಸ್ವಲ್ಪ ಮರಳು ಮಿಕ್ಸಿತವಾಗಿತ್ತಂದ್ರೆ ನೀರು ನಿಲ್ಲೋದಿಲ್ಲ, ಡ್ರೈನೇಜ್ ಆಗಿ ಹೋಗ್ತೈತಿ. ಯಾಕಂದರೆ ಈ ಒಂದು ಬೆಳೆಗೆ ನೀರು ಫುಲ್ ನಾವು ಕೊಡಬೇಕಾಗ್ತೈತಿ. ಎಷ್ಟು ನೀರು ಇದಕ್ಕೆ ಕೊಡ್ತೀರಿ ನೋಡು ಅಷ್ಟು ಬೆಳೆ ಚೆನ್ನಾಗಿ ಬರ್ತೈತಿ. ಹಂಗಂತ ಹೇಳಿ ಹೊಲದಾಗ ನೀರು ನಿಂತ್ಕೋತು ಅಂದ್ರೆ ಬೆಳೆ ನಾಶ ಆಗೋ ಸಾಧ್ಯತೆ ಇರ್ತೈತಿ. ಅದಕ್ಕೋಸ್ಕರನ ಮರಳು ಮಿಕ್ಸಿತವಾಗಿರುವಂಥ ಮಣ್ಣು ಏನಾದರೂ ನಿಮ್ಮ ಹತ್ರ ಇತ್ತಂದ್ರೆ ದಿಸ್ ವೆರಿ ಸೂಟೇಬಲ್ ಫಾರ್ ವಾಟರ್ ಮೆಲನ್ ಕ್ರಾಪ್ ಅಂತ ನಾವು ಹೇಳ್ಬೋದು. ಹೋಗ್ತಾ ಕಮೆಂಟ್ದಾಗ ನೀವು ಹೋದ್ರಿ ನಮ್ಮ ದೇಶದಾಗ ಅತಿ ಹೆಚ್ಚು ಕಲ್ಲಂಗಡಿಯನ್ನು ಬೆಳೆಯುವಂಥ ರಾಜ್ಯ ಯಾವುದು ಅನ್ನೋದು ನಿಮಗೇನಾದ್ರೂ ಗೊತ್ತಂತ ಕಮೆಂಟ್ದಾಗ ಹೇಳ್ರಿ. ಅದ್ರ ಜೊತೆಗೆ ಈ 5 ಬೆಳೆಗಳಲ್ಲಿ ನೀವೇನು ಒಂದು ವೇಳೆ ಏನಾದರೂ ಟ್ರೈ ಮಾಡೋದ್ರಿಂದ ಯಾವ ಬೆಳೆ ಟ್ರೈ ಮಾಡ್ತೀರಿ? ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸ್ತಂದ್ರೆ ಯಾರು ಬೇಕು ನೋಡೋ ಅವ್ರ ಜೊತೆಗೆ ಶೇರ್ ಕೂಡ ಮಾಡಿರಿ. ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಬೇಕಾಯ್ತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಸಿಗ್ತಾನು ಮತ್ತೊಂದು ವಿಡಿಯೋದಾಗ, ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಜೈ ಹಿಂದ್ ಜಿಂದಾಬಾದ್.